ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮಲೆನಾಡು ಲೋಕಲ್ ಲಾಗ್ಸ್ ಚಾನಲ್‌ಗೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋ ಮಾಡಿರೋದು ಮಳೆಗಾಲ ಸ್ಟಾರ್ಟಿಂಗಲ್ಲಿ ತುಂಬಾ ಡಿಲೇ ಆಯ್ತು ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ. ಈ ಟೈಮಲ್ಲಿ ಏನಪ್ಪಾ ತೋಟದಲ್ಲಿ ಬಂದ್ಕೊಂಡ್ಬಿಟ್ಟು ಆರಾಮಾಗಿ ಓಡಾಡ್ತಿದ್ದಾಳೆ ಅಂತ ಅನ್ಕೊಳ್ಬೇಡಿ. ಮಳೆಗಾಲ ಸ್ಟಾರ್ಟಿಂಗಲ್ಲಿ ಅಂದ್ರೆ ಮಳೆಗಾಲ ಬೀಳೋ ಸ್ಟಾರ್ಟಿಂಗಲ್ಲಿ ತುಂಬಾ ಕೆಲಸನೇ ಇರುತ್ತೆ. ನೋಡ್ಬೋದು ನಾವು ಏನೇನ್ ಕೆಲಸನ ಪೆಂಡಿಂಗ್ ಇಟ್ಕೊಂಡಿದೀವಿ ಅಂತ ಹೇಳಿ. ಅದು ಮುಂಚೆನೂ ಮಾಡಕ್ಕಾಗೋದಿಲ್ಲ. ನೆಕ್ಸ್ಟ್ ಮಳೆಗಾಲ ಸ್ಟಾರ್ಟ್ ಆದ್ಮೇಲೂ ಮಾಡಕ್ಕಾಗಲ್ಲ. ಮಿಡ್ಲದಲ್ಲೇ ಒಂದ್ 2-3 ದಿನ ಟೈಮ್ ಇರುತ್ತೆ. ಅದೇ ಟೈಮ್‌ನಲ್ಲಿ ನಾವು ಮಾಡ್ಬೇಕಾಗತ್ತೆ. ಅಂತ ಕೆಲಸಗಳನ್ನ ತುಂಬಾ ಪೆಂಡಿಂಗ್ ಇಟ್ಟೇ ಇರುತ್ತೆ. ಯಾವ್ಯಾವ ಟೈಮಲ್ಲಿ ಯಾವ ರೀತಿ ಕೆಲಸ ಮಾಡ್ಬೇಕು ಅದೇ ಟೈಮ್‌ದಲ್ಲಿ ಮುಗಿಸ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗತ್ತೆ. ಯಾವ್ದೋ ಟೈಮಲ್ಲಿ ಮಾಡುವಂತ ಕೆಲಸ ಯಾವ್ದೋ ಟೈಮಲ್ಲಿ ಮಾಡ್ಬಿಟ್ರೆ ನೆಕ್ಸ್ಟ್ ಆ ಕೆಲಸಕ್ಕೆ ಅದಕ್ಕೆ ವ್ಯಾಲ್ಯೂನೇ ಬರುದಿಲ್ಲ. ಯಾಕಂದ್ರೆ ಮಳೆಗಾಲ ಟೈಮ್‌ದಲ್ಲಿ ಮಾಡುವಂತ ಕೆಲಸ ಮಳೆಗಾಲದಲ್ಲೇ ಮಾಡ್ಬೇಕು. ಬೇಸಿಗೆಗಾಲದಲ್ಲಿ ಮಾಡುವಂತ ಕೆಲಸ ಬೇಸಿಗೆಗಾಲದಲ್ಲೇ ಮಾಡ್ಬೇಕು. ಹಾಗಾಗಿ ರೈತರಿಗೆ ಆ ಟೈಮ್‌ದಲ್ಲಿ ಕೆಲಸ ಮಾಡಿ ಮುಗಿಸ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇವತ್ತು ಮಾಡೋ ಕೆಲಸನ ನಾಳೆ ಮಾಡಿದ್ರು ನಡೆಯುತ್ತೆ. ಆದ್ರೆ ಒಂದು 5-4 ಡೇಸಲ್ಲಿ ಆ ಕೆಲಸನ ಮುಗಿಸ್ಬೇಕಾಗತ್ತೆ ಕೆಲವೊಂದು ಟೈಮಲ್ಲಿ ಸ್ವಲ್ಪ ಡಿಲೇ ಆದ್ರೂ ಅಡ್ಡಿಲ್ಲ. ಈ ಥರ ಮಳೆ ಬೀಳುವಂಥ ಟೈಮಲ್ಲಂತೂ ಯಾವಾಗ ನಡಿಬೇಕಾಗತ್ತೆ ನೋಡು ಆ ಕೆಲಸನೆಲ್ಲ ಅದೇ ಟೈಮಲ್ಲಿ ನಡಿಬೇಕಾಗತ್ತೆ. ಇಷ್ಟು ವರ್ಷ ಈ ತೋಟ ಏನು ಕಾಣಿಸಿದ್ನಲ್ಲ ಆ ತೋಟದಲ್ಲಿ ಇಷ್ಟು ವರ್ಷ ನಾವು ನೀರಾವರಿ ವ್ಯವಸ್ಥೆನ ಯಾವುದೇ ಮಾಡಿರಲಿಲ್ಲ. ಅಂದ್ರೆ ಡ್ರಿಪ್ಪು, ಜೆಟ್ಟು ಅದೇ ಯಾವುದೇ ರೀತಿಯಾದಂತಹ ನೀರಾವರಿ ವ್ಯವಸ್ಥೆನ ಮಾಡ್ಕೊಂಡಿರ್ಲಿಲ್ಲ ನಾವು. ಕೆರೆ ಒಳಗೆ ನೀರು ತುಂಬಿಸ್ಬಿಟ್ಟು ಒಂದು 2 ದಿನಕ್ಕೆ ಒಂದ್ಸತಿನೋ 3 ದಿನಕ್ಕೆ ಒಂದ್ಸತಿನೋ ಕೆರೆ ತುಂಬಿದ್ಮೇಲೆ ಫುಲ್ ಪೈಪಿನಲ್ಲಿ ಬಿಟ್ಬಿಟ್ಟು ಕಾಲಿಗೆ ಒಳಗೆ ತುಂಬಿಸ್ತಿದ್ರಾಗಿತ್ತು ನೀರನ್ನ. ಅಂದ್ರೆ ಈ ಬೇಸಿಗೆಲಲ್ಲ ಅದಕ್ಕಿಂತ ಮುಂಚಿನ ಬೇಸಿಗೆಗಾಲದಲ್ಲಿ ಇಡೀ ತೋಟಕ್ಕೆ ನಾವು ಮಣ್ಣು ಕೆಲಸ ಮಾಡಿದ್ವಿ. ಮಣ್ಣು ಕೆಲಸ ಮಾಡ್ಬೇಕಾದ್ರೆ ಕಾಲಿಗೆರೆಲ್ಲ ಫುಲ್ ಅಗಲ ಆಗೋಗಿತ್ತು. ಅವಾಗ ನಾವು ಆ ಕಾಲ್ಗಿನ ಮುಚ್ಚಿಬಿಟ್ಟು ಮತ್ತೆ ಬೇರೆ ಕಾಲ್ಗಿನ ಒಡೆಸ್ಬಿಟ್ಟು ಕಾಲ್ಗಿನ ಚೇಂಜ್ ಮಾಡಿದೀವಿ ನಾವು. ಆ ಕಾಲ್ಗೆಲ್ಲ ಮತ್ತೆ ನೀರು ತುಂಬಿಸಿದ್ರೆ ಮತ್ತೆ ಕಾಲ್ಗಿನೆಲ್ಲ ಫುಲ್ ಹಾಳಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕಾಲ್ಗೆ ಒಡೆಯಕ್ಕೆ ಮತ್ತೆ ನೀರು ತುಂಬ್ಸೋಕೆ ಹೋಗಿಲ್ಲ. ಒಂದು ತೋಟಕ್ಕೆ ಕಡಿಮೆ ಅಂತಂದ್ರೂ ನೀರಾವರಿ ವ್ಯವಸ್ಥೆ ಮಾಡ್ಬೇಕಂದ್ರೆ 1 ಲ್ಯಾಕ್ 150 ಲ್ಯಾಕ್ಸ್ ಈ ಥರ ಬರುತ್ತೆ. ಯಾಕಂದ್ರೆ ಒಂದು ಪೈಪಿಂಗೆಲ್ಲ ಅಂತೂ ತುಂಬ ಕಾಸ್ಟ್ಲಿ ಬೀಳುತ್ತೆ. ಅದ್ರದ್ದೆಲ್ಲನೂ ಕೂಡ ಮಾಡಿಬಿಟ್ಟು ಮತ್ತೆ ಜನರಿಗೆ ಕರೆಸ್ಬಿಟ್ಟು ಅದಕ್ಕೆಲ್ಲ ಕೆಲಸ ಮಾಡಿಸ್ಬೇಕಂದ್ರೆ ತುಂಬ ದುಡ್ಡು ಇನ್ವೆಸ್ಟ್‌ಮೆಂಟ್ ಮಾಡಬೇಕಾಗತ್ತೆ. ಒಂದೇ ಸತಿ ಮಾಡಬೇಕು ಅಂತಂದ್ರೆ ನಮಗೂ ಕಷ್ಟ ಆಗುತ್ತೆ. ಅದಕ್ಕೆ ಈ ಸಲ ತುಂಬ ಬರಗಾಲನೂ ಬಂದಿತ್ತು. ಅಡಿಕೆ ಮರ ಮತ್ತೆ ಕಾಳುಮೆಣಸಿನ ಮರ ಎಲ್ಲ ಸತ್ತೋಗ್ಲಿಕ್ಕೆ ಬಂದಿತ್ತು. ಅದಕ್ಕಾಗಿ ನಾವು ಡೈರೆಕ್ಟಾಗಿ ಒಂದು ಸ್ವಲ್ಪ ಎಷ್ಟು ಬೇಕಾಗುತ್ತೆ ನೋಡಿ ಶಾರ್ಟ್ ಅಂದರೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಬಿಟ್ಟು ದೊಡ್ಡ ಪೈಪಿಂದ ಬಾಲ್ ಪೈಪ್ ಇರುತ್ತಲ್ವಾ ಅದರಿಂದ ನೀರನ್ನು ಬಿಟ್ಟು ಹೇಗೆ ಮಾಡಿ ಈ ಸಲನಂತೂ ಅಡಿಕೆ ಮರನ ಬದುಕಿಸ್ಕೊಡುವ ಅಂತ ಹೇಳ್ಬಿಟ್ಟು ನಾವು ಯಾವುದೇ ರೀತಿ ಗಮ್ ಹಾಕದೆ ಇದೇ ಥರ ಪೈಪನ್ನು ಹಾಕಿದ್ವಿ ನಾವು. ಈ ಮಳೆಗಾಲದಲ್ಲಿ ಪೈಪನ್ನ ಹಾಗೆ ಇಟ್ಟರೆ ದೊಡ್ಡ ನೀರು ಬಂತು ಅಂದರೆ ಆ ಪೈಪನ್ನೆಲ್ಲ ತೀರ್ಕೊಂಡು ಹೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ತೆಗಿತಾ ಇದ್ವಿ. ಇದು ನಮ್ಗೆ ಹೆಚ್ಚುವರಿ ಕೆಲಸ ಈ ವರ್ಷದ್ದು. ಡೈರೆಕ್ಟಾಗಿ ನಾವು ನೀರಾವರಿ ವ್ಯವಸ್ಥೆ ಮಾಡಲಿಕ್ಕೆ ದುಡ್ಡಿಲ್ಲ. ಅದಕ್ಕಾಗಿ ನಾವು ಎಷ್ಟು ಬೇಕಾಗುತ್ತೋ ಒಂದು ಸ್ವಲ್ಪ ಪೈಪ್ ತಂದುಬಿಟ್ಟು ನೆಕ್ಸ್ಟ್ ಬಾಲ್ ಪೈಪ್ ಸಿಗತ್ತಲ್ವಾ ಆ ಥರ ಪೈಪಿಂದ ನಾವು ಅಡಿಕೆ ಮರಕ್ಕೆ ಮತ್ತು ಕಾಳುಮೆಣಸಿನ ಮರಕ್ಕೆ ನೀರು ಬಿಟ್ಟು ಹೇಗೋ ಮಾಡಿ ಬದುಕೊಂಡಿದ್ದೀವಿ. ಇಲ್ಲ ಅಂತಂದ್ರೆ ಮತ್ತು ಅಷ್ಟು ಸತ್ತೋಯ್ತು ಅಂದ್ರೆ ಮತ್ತೆ ನಾವು ಆಗಿ ನೆಟ್ಟು ಅದನ್ನು ಮತ್ತೆ 7-8 ವರ್ಷನ ಕಾಯಬೇಕಾಗತ್ತೆ. ಹೇಗೋ ಮಾಡಿಬಿಟ್ಟು ನಾವು ಈ ಥರ ವ್ಯವಸ್ಥೆನ ಮಾಡ್ಕೊಂಡಿದ್ವಿ. ಅಂದರೆ ನೆಕ್ಸ್ಟ್ ಮಾರ್ಚ್ ತಿಂಗಳಿಗೆ ನೆಕ್ಸ್ಟ್ ನಾವು ಪೈಪನ್ನು ತಂದುಬಿಟ್ಟು ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಆದರೆ ನೀರಾವರಿ ವ್ಯವಸ್ಥೆ ಅಂತಂದರೆ ಡ್ರಿಪ್ಪಿಂದ ಅಥವಾ ಜೆಟ್ ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಪೈಪ್ ಅಂತೂ ತಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಬಾಕಿದೆಲ್ಲ ಐಟಮೆಲ್ಲ ಮತ್ತೆ ಬೇಕು ಅಂತಂದ್ರು ಅದು ತುಂಬ ದುಡ್ಡು ಬೇಕಾಗತ್ತೆ. ಈ ತೋಟ ಸುಮಾರು ಉದ್ದವಾಗಿದೆ, ಅಗಲವಾಗಿಲ್ಲ. ಉದ್ದವಾಗಿರೋದ್ರಿಂದ ಪೈಪ್ ತುಂಬ ಬೇಕಾಗತ್ತೆ. ಅದಕ್ಕೆ ಕೆಳಗಿಂದ ಮೇಲೆ ತನಕನೂ ಕೂಡ PSC ಪೈಪ್ ಅಂತಂದರೆ ಮೇಲ್ಗಡೆ 2 ಇಂಚಿನ ಪೈಪು ಮತ್ತು 1 ಇಂಚಿನ ಪೈಪು ಹೀಗೆ ಮಾಡ್ಕೊತಾ ಅಂದರೆ ದೊಡ್ಡ ಪೈಪಿಂದ ಸಣ್ಣ ಪೈಪಿಂದ ಮಾಡ್ಕೊತಾ ಕೆಳಗಡೆ ಇಳಿಸಿದ್ವಿ. ಯಾಕಂದರೆ ಇಳಿಜಾರು ಇರುತ್ತಲ್ಲ ತೋಟದಲ್ಲಿ ಆ ರೀತಿ ಮಾಡಿ ಫಸ್ಟಿಗೆ ಕೆರೆ ಹತ್ರನೇ 2 ಇಂಚಿನ ಪೈಪೇ ಹಾಕಿದ್ವಿ ನಾವು. ಅದ್ರ ನೆಕ್ಸ್ಟ್ 1 ಕಾಲಿಂದು ನೆಕ್ಸ್ಟ್ 1 ಇಂಚಿಂದು ಈ ಥರ ಪೈಪ್ ಹಾಕಿಬಿಟ್ಟು ನಾವು ಇದು ಯಾವುದೇ ಮೋಟಾರ್ ವ್ಯವಸ್ಥೆಯಿಂದ ಅಲ್ಲ. ಯಾಕಂದರೆ ಕೆರೆ ತೋಟದಕ್ಕಿಂತ ಮೇಲಿದೆ. ನೆಕ್ಸ್ಟ್ ತೋಟದ ಕೆಳಗಡೆ ಫುಲ್ಲಾಗಿ ನೀರು ಆಟೋಮೆಟಿಕ್ಕಾಗಿ ಹರಿಯುತ್ತೆ. ಅದರಿಂದ ಈ ತೋಟಕ್ಕೆ ನೀರಾವರಿ ವ್ಯವಸ್ಥೆ ಮಾಡಬೇಕಂದ್ರೆ ಮೋಟಾರ್ ವ್ಯವಸ್ಥೆ ಏನು ಬೇಕಾಗಿಲ್ಲ. ಹಾಗೆ ನಾವು ಡೈರೆಕ್ಟಾಗಿ ಮಾಡ್ಬೋದು. ಇಲ್ಲಾಂದ್ರೆ ಮೋಟಾರ್ ವ್ಯವಸ್ಥೆ ಮಾಡಬೇಕಂದ್ರೆ ಅದಕ್ಕೆ ಮತ್ತೆ ತುಂಬ ಖರ್ಚು ಬೀಳತ್ತೆ. ಆದರೆ ಇದಕ್ಕೆ ಮೋಟಾರ್ ವ್ಯವಸ್ಥೆ ಒಂದು ಈ ತೋಟಕ್ಕೆ ನಮಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಪೈಪಿನೆಲ್ಲ ಹತ್ತದ ಪೈಪೇನು ಒಂದೊಂದು ಕಡೆ ರಾಶಿ ಮಾಡಿ ಇಟ್ಕೊಂಡು ಅದನ್ನ ಬಾಳೆ ಹಾಳೆ ಇರುತ್ತಲ್ವ ಅದರಿಂದ ಈಗ ದಾರ ಥರ ತೆಗಿಬೋದು. ಅಂತಂದ್ರೆ ಸ್ವಲ್ಪ ಎಳೆದಿರಬೇಕು. ಆ ಥರ ಬಾಳೆ ಹಾಳೆಯಿಂದ ಬಳ್ಳಿನ ಅದು ಮಾಡಿ ತೆಗಿಬೋದಾಗತ್ತೆ. ಅದರಿಂದ ಸ್ವಲ್ಪ ಪೈಪನ್ನು ಕಟ್ಟಿಬಿಟ್ಟು ಯಾಕಂದರೆ ಇಡೋಕ್ಕೆ ಜಾಗ ತಗೊಂಡು ಹೋಗ್ಬೇಕಲ್ಲ ತೋಟದಿಂದ ಅದಕ್ಕಾಗಿ ಆ ಥರ ಕಟ್ಟಿಟ್ಟು ಇಡ್ತಾ ಇದ್ದೀನಿ. ಪೈಪ್ ಈ ರೀತಿ ಹಾಕಿ ತೆಗೆಯೋದಂದ್ರೆ ದೊಡ್ಡ ರಾಮಾಯಣನೇ ಆಗೋಗಿದೆ ಹಂಗಾಗಿದೆ. ಯಾಕಂದರೆ ಅದ್ರ ಮೇಲೆಗಳಿಂದ ನಾವು ದರಕ್ಕೆ ಹಾಕಿಬಿಟ್ಟಿದ್ವಿ. ಯಾಕಂದರೆ ಬಿಸಿಲು ತುಂಬ ಹೊಡೆಯುತ್ತೆ. ಪೈಪು ಬಿಸಿಲು ಬಿದ್ದರೆ ಬೇಗ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ದರಕ್ಕೆ ಹಾಕಬೇಕಾದ್ರೆ ಪೈಪಿನ ಮೇಲೆಗಳಿಂದೆಲ್ಲ ನಾವು ದರಕ್ಕೆ ಹಾಕಿಬಿಟ್ಟಿದ್ದೀವಿ. ಈಗ ತೆಗಿಬೇಕು ಅಂತಂದ್ರೆ ಅದು ಫುಲ್ ಎತ್ತೋಕ್ಕೂ ಆಗೋದಿಲ್ಲ. ಹಿಂಗೆ ಎಳ್ಕೊಂಡೇ ತೆಗಿಬೇಕಾಗತ್ತೆ. ಮತ್ತು ಮಳೆ ಬಿದ್ದು ಫುಲ್ ರಾಡಿ ಆಗಿಬಿಟ್ಟಿದೆ ಮಣ್ಣು ಅದಕ್ಕೆಲ್ಲ ಬಿಟ್ಟು. ಸೊ ಮೈಯೆಲ್ಲ ಫುಲ್ ರಾಡಿ. ಸೊ ಕೃಷಿ ಕೆಲಸ ಮಾಡಬೇಕಂದ್ರೆ ಮೈ ರಾಡಿ ಆಗಲೇಬೇಕಲ್ವಾ. ಹಾಗಂತ ಹೇಳ್ಕೊಂಡು ಈ ಥರ ಸ್ವಲ್ಪ ಕಷ್ಟ ಆಗ್ತಾ ಇದೆ ಇದನ್ನೆಲ್ಲ ತೆಗಿಲಿಕ್ಕೆ. ಮಾಡಬೇಕಾದ್ರೆ ಹಾಕಿಬಿಟ್ಟಿದ್ವಿ ಮತ್ತು ಹಾಕಿ ಮತ್ತೆ ತೆಗೆಯುವಂಥ ಕೆಲಸ ಆಗಿಬಿಟ್ಟಿದೆ ಈ ಸಲ. ಈ ಪೈಪನ್ನ ತೆಗೆದು ಮತ್ತು ಅದನ್ನು ರಾಶಿ ಮಾಡಿ ಇಡೋಕ್ಕಂತ ಒಂದು ಒಪ್ಪತ್ತು ಬೇಕಾಯಿತು ನಮ್ಮ 3 ಜನಕ್ಕೆ ಸೇರಿಬಿಟ್ಟು. ಈ ಪೈಪಿಂದು ಒಂದು ದೊಡ್ಡ ಕಥೆನೇ ಇದೆ. ಇದು ಪೈಪ್ ನಾವು ಹೊಸದಾಗಿ ತಂದಿರೋದಲ್ವಾ. ಹೊಸದಾಗಿ ತಂದ್ವಿ ನಾವು ಎಲ್ಲ ಪೈಪ್ ಜಾಯಿಂಟ್ ಮಾಡ್ತಾ ಇದ್ದೀವಿ. ಆದರೆ 1 ಇಂಚಿನ ಪೈಪು ಮತ್ತು 2 ಇಂಚಿನ ಪೈಪು 1 ಕಾಲು ಇಂಚಿನ ಪೈಪು 3 ಥರದ್ದು ನಾವು ತಂದಿದ್ವಿ ಪೈಪ್‌ನ.
2 ಇಂಚಿನ ಪೈಪ್ ಎಲ್ಲ ಜಾಯಿಂಟ್ ಮಾಡ್ಕೊಂತ ಹೋದ್ವಿ. ಸೊ ನೆಕ್ಸ್ಟ್ 1 ಇಂಚಿನ ಪೈಪ್ ಜಾಯಿಂಟ್ ಮಾಡ್ಬೇಕಿದ್ರೆ ಕಪ್ಲಿಂಗ್ ಇರತ್ತಲ್ವಾ ಆ ಕಪ್ಲಿಂಗೇ ಇಲ್ಲ ಪೈಪಿಗೆ. ನೋಡ್ಬಿಟ್ವಿ ಇದೇನಪ್ಪ ಪೈಪ್ ಇದು ಕಪ್ಲಿಂಗೇ ಇಲ್ವಲ್ಲ, ಒಂದು ಪೈಪ್ ಮಿಸ್ಟೇಕ್ ಬಂದಿರ್ಬೋದು ಅಂತ ಹೇಳ್ಕೊಂಡು ನೋಡಿದ್ವಿ. ನೋಡಿದ್ರೆ ತಂದಿರೋದು ಎಲ್ಲಾ ಪೈಪುನು ಕೂಡ ಹಾಗೆ ಇತ್ತು 1 ಇಂಚಿಂದು. ಕಡೆಗೆ ಕಾಲ್ ಮಾಡಿ ಕೇಳಿದ್ವಿ ತಂದ ಕಡೆಯಿಂದ, ಮತ್ತೆ ಪೈಪಿಗೆ ಕಪ್ಲಿಂಗೇ ಇಲ್ವಾ ಅಂತ ಹೇಳ್ಬಿಟ್ಟು. ಅವಾಗಂದ್ರು ಅವರು ಇವಾಗಿಲ್ಲ ಅದೇ ಥರದ್ದು ಪೈಪ್ ಬರುತ್ತೆ, ನೀವು ಎಕ್ಸ್ಟ್ರಾ ಕಪ್ಲಿಂಗ್ ತಗೊಳ್ಬೇಕಾಗತ್ತೆ ಪೈಪಿಗೆ ಒಂದೊಂದು ಅಂತ ಹೇಳ್ಬಿಟ್ಟು. ಅವ್ರು ತರಬೇಕಾದ್ರೂ ಕೂಡ ನಮ್ಗೆ ಹೇಳಿಲ್ಲ, ನಮಗೂ ಗೊತ್ತಿರಲಿಲ್ಲ ಈ ಥರನೂ ಪೈಪ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾರಾದರೂ ಹೋಗಿ ತರೋಕೆ ಹೋಗ್ಬೇಕಿದ್ರೆ ಕರೆಕ್ಟಾಗಿ ನೋಡ್ಕೊಂಡು ತಗೊಂಡು ಬನ್ನಿ. ಯಾಕಂದ್ರೆ ಇವಾಗ ಯಾವ ಥರ ಮಟೀರಿಯಲ್ ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಇವಾಗ ರೆಡಿ ಮಾಡ್ತಿರುವಂಥ ಪ್ರಾಡಕ್ಟು ಹೇಗೆ ಬರುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ನಾವು ಕೇಳಿದ್ವಿ ಮತ್ತೆ ಕಪ್ಲಿಂಗ್ ಇರುವಂಥದ್ದೇ ಪೈಪ್ ಕೊಡ್ರಿ, ನಮ್ಗೆ ಈ ಥರ ಪೈಪ್ ಬೇಡ ಅಂತ ಹೇಳ್ಬಿಟ್ಟು. ಆದರೆ ಆ ಥರದ ಕಪ್ಲಿಂಗ್ ಇರೋ ಪೈಪ್ ಬಂದಿಲ್ಲ, ಇದೇ ಥರದ್ದು ಬಂದಿರೋದು. ಆ ಥರದ್ದು ಬರುತ್ತೆ ಆದರೆ ರೇರು ತುಂಬ ಬರೋದು ಅಂತ ಅಂದರು. ಯಾರಾದರೂ ಈ ಥರ ಮಾಡಿದ್ರೆ ಅದು ಕಂಪ್ನಿಗಳು ಹಂಗೆ ಚೇಂಜ್ ಮಾಡ್ತಾರಾ ಅಥವಾ ಏನಂತ ಗೊತ್ತಿಲ್ಲ. ಯಾಕಂದರೆ ಎಕ್ಸ್ಟ್ರಾ ಮತ್ತೆ ಕಂಪ್ಲಿಂಗಿಗೆ ಎಕ್ಸ್ಟ್ರಾದು ಅಮೌಂಟ್ ಕೊಡಬೇಕಾಗುತ್ತೆ, ಪೈಪಿಗೂ ಅಮೌಂಟ್ ಕೊಡಬೇಕು ಮತ್ತು ಎಕ್ಸ್ಟ್ರಾ ಅದಕ್ಕೂ ಅಮೌಂಟ್ ಕೊಡಬೇಕಾಗತ್ತೆ. ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ ಅದಾದ ತಕ್ಷಣ. ಇಲ್ಲಾಂದರೆ ಪೈಪಿಗೆ ಕಪ್ಲಿಂಗ್ ಇದ್ಬಿಟ್ರೆ ಮತ್ತೆ ಎಕ್ಸ್ಟ್ರಾ ನಮ್ಗೆ ಕಪ್ಲಿಂಗ್ ಬೇಕಾಗಿರೋದಿಲ್ಲ, ಅದಕ್ಕೆ ಎರಡಕ್ಕೂ ಸೇರಿಬಿಟ್ರೆ ತುಂಬ ಕಾಸ್ಟ್ಲಿ ಆಗಿಬಿಡುತ್ತೆ. ಆದರೆ ಏನು ಮಾಡೋದು, ನಾವು ತಂದುಬಿಟ್ಟಿದ್ವಿ, ನಮ್ಗೆ ಎಮರ್ಜೆನ್ಸಿ ಇತ್ತು, ನಾವು ಮತ್ತೆ ಎಕ್ಸ್ಟ್ರಾನ ಕಪ್ಲಿಂಗ್ ಹೋಗಿ ತಗೊಂಡು ಬಂದ್ವಿ. ಅಷ್ಟರನ್ನು ತನಕ ಒಂದಿನ ಮತ್ತೆ ಲೇಟ್ ಆಗೋಯ್ತು ನಮಗೆ ಹಾಕಿ ತೋಟಕ್ಕೆ ನೀರು ಬಿಡೋಕ್ಕೆ. ಈ ಪೈಪನ್ನೆಲ್ಲ ತೆಗೆದು ಒಂದು ಕಡೆ ರಾಶಿ ಮಾಡಿ ಮತ್ತೆ ಕಾಲಿಗೆ ಒಳಗೆ ಏನು ಸಾಂಗೆ ಗಿಂಗೆ ಏನೆಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು. ಯಾಕೆಂದರೆ ಸಾಂಗೆ ಏನಾದರೂ ಮಧ್ಯದಲ್ಲಿ ಕಾಲಿಗೆ ಒಳಗೆ ಏನಾದರೂ ಬಿತ್ತಿತ್ತಂದರೆ ಮಳೆ ಬಂದು ನೀರು ಬಂತು ಅಂತಂದರೆ ಫುಲ್ ಆಗಿ ಕಸ ಗಿಸ ಎಲ್ಲ ಹಿಡಿಯುತ್ತೆ, ಫುಲ್ ನೀರು ಮತ್ತೆ ತೋಟಕ್ಕೆ ಬಂದುಬಿಟ್ಟು ಮತ್ತೆ ತೋಟ ಮಣ್ಣು ಹೋಗುತ್ತೆ, ಮತ್ತು ಹಾಕಿರೋ ದರ್ಕ್ ಹೋಗುತ್ತೆ, ಎಲ್ಲನೂ ಕೂಡ ಹಾಗೆ ಹಾಳಾಗುತ್ತೆ ಮತ್ತು ಕೊಳೆನೂ ಬರೋಕ್ಕೆ ಚಾನ್ಸಸ್ ತುಂಬ ಇರುತ್ತೆ. ಅದರಿಂದ ಎಲ್ಲನೂ ಕೂಡ ಕ್ಲೀನ್ ಮಾಡ್ತೀವಿ. ಅಂದರೆ ಮಳೆಗಾಲದಲ್ಲಿ 8 ದಿನಕ್ಕೆ ಒಮ್ಮೆ ತೋಟಕ್ಕೆ ಹೋಗಿ ಈ ಥರ ಕ್ಲೀನ್ ಮಾಡ್ತಾನೇ ಇರಬೇಕು. ಕೊನೆಗೂ ತೋಟದಲ್ಲಿರುವಂಥ ಪೈಪನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಇಲ್ಲಿ ಇಡುವ ವ್ಯವಸ್ಥೆ ಮಾಡಬೇಕು. ಈ ತೋಟದಲ್ಲಿ ಹತ್ತಿರದಲ್ಲಿ ನಮ್ಮದು ಮನೆ ಒಂದು ಕಡೆ ತೋಟ ಒಂದು ಕಡೆ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂತಹ ಮನೆ ಇಲ್ಲ. ಮನೆ ಇರೋದ್ರೂ ಕೂಡ ಅದು ಮುರಿದೋಗೋಕೆ ಬಂದುಬಿಟ್ಟಿದೆ. ಅಂದರೆ ಯಾವುದೇ ರೀತಿಯಾದಂತಹ ಇದು ಮಾಡಿಲ್ಲ. ಅದರೊಳಗೆ ನಾವು ಪೈಪ್ ಇಟ್ಟರೆ ಅಕಸ್ಮಾತ್ ಮಳೆಗಾಲದಲ್ಲಿ ಮುರಿದೋದ್ರೆ ಪೈಪೆಲ್ಲ ಅಪಚ್ಚೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಾವೊಂದು ದೊಡ್ಡ ಸರ್ಕಸ್ ಮಾಡಬೇಕಾಗಿದೆ. ಈ ಪೈಪನ್ನು ಕರೆಕ್ಟಾಗಿ ಎಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಗೇರ್ ಮರ ಇದೆ, ಗೇರ್ ಮರಕ್ಕೆ ಒಂದು ಸೇತುವೆ ಕಟ್ಟೋ ಥರ ಮಾಡಿ ಈಗ ಪ್ಲ್ಯಾನ್ ಮಾಡಬೇಕು. ಯಾಕಂದರೆ ಪೈಪಿಗೆ ಏನಾದರೂ ಭಾರ ಬಿದ್ದು ಸ್ವಲ್ಪ ಬಾಗಿ ಬಂತು ಅಂತಂದರೆ ಮತ್ತೆ ಪೈಪ್ ಹಾಕ್ಲಿಕ್ಕೆ ಬರೋದಿಲ್ಲಲ್ಲ, ಸ್ಟ್ರೇಟಾಗಿ ಇಡಬೇಕಾಗತ್ತೆ. ಅದಕ್ಕೆ ನಾವು ಇಲ್ಲಿ 3 ಜನ ಸೇರಿಕೊಂಡು ಎಲ್ಲಿ ಕರೆಕ್ಟಾಗಿ ಇಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀವಿ. ಇವಾಗ ಒಂದು ಸ್ವಲ್ಪ ನಮ್ಗೆ ರೈತರಿಗೆ ಈ ಥರದ ಇಂಜಿನಿಯರ್ ತಲೆಗಳಲ್ಲಿ ಅವಾಗವಾಗ ಓಡಿಸ್ತಾನೆ ಇರಬೇಕಾಗತ್ತೆ. ಯಾಕಂದರೆ ಈ ಥರ ಪ್ಲ್ಯಾನ್ ಮಾಡಿಬಿಟ್ಟು ಹೇಗೆ ಇಡೋದು ಅಂತೇಳಿ ಯಾವ ರೀತಿ ಸರಿಯಾಗತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಮರಕ್ಕೂ ಅಡ್ಡ ಹಾಕಿ ನೋಡಿದ್ದು. ಪೈಪಿಗೆ ಮಧ್ಯದಲ್ಲಿ ಯಾವುದೇ ರೀತಿ ಸ್ಕ್ರ್ಯಾಚ್ ಆದಂಗೆ ನೋಡ್ಕೊಳ್ಬೇಕು. ಯಾಕಂದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಬಾಗಿ ಬಂತು ಅಂದರೆ ಸ್ವಲ್ಪ ಬೆಂಡ್ ಬಂದಂಗೆ ಆಗುತ್ತಲ್ಲ, ಆ ಥರ ಪೈಪಿಗೆ ಏನಾದರೂ ಬಂದರೆ ಮತ್ತು ನಾವು ನೀರು ಬಿಡಬೇಕಾದ್ರೂ ಕೂಡ ಅದು ಸರಿ ಹೋಗೋದಿಲ್ಲ. ಅದಕ್ಕಾಗಿ ನಮ್ಮ ಅಪ್ಪನವರು ಮಂಡಿನೆಲ್ಲ ಹಾಕಿಬಿಟ್ಟು ಪೈಪಿಗೆ ಕರೆಕ್ಟಾಗಿ ಕೆಳಗಡೆ ಬಾಗಿ ಇರೋ ಥರ, ಅಂದರೆ ಭಾರ ಆಗುತ್ತಲ್ವ ಒಂದ್ರ ಮೇಲೆ ಒಂದು ಪೈಪ್ ಇಡಬೇಕಾದ್ರೆ ಭಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಮಂಡಿ ಹಾಕಿ ಅದಕ್ಕೆ ಅಡ್ಡ ಕೋಲ್ ಕಟ್ಕೊಂಡು ಈ ಥರ ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಸರಿಯಾಗತ್ತೆ ಇಲ್ವ ಅಂತೇಳಿ ಗೊತ್ತಿಲ್ಲ, ಆದರೂ ಕೂಡ ಈ ಥರ ಮಾಡಿ ನೋಡೋದು. ಯಾಕಂದರೆ ಮತ್ತೆ ಎಲ್ಲಾದರೂ ಇಡಬೇಕು ಅಂತಂದ್ರೂ ಆಗೋದಿಲ್ಲ. ಯಾಕಂದರೆ ಸ್ವಲ್ಪ ಮೇಲ್ಗಡೆನೇ ಇಡಬೇಕಾಗುತ್ತೆ, ಇಲ್ಲಾಂದರೆ ಮಳೆಗಾಲದಲ್ಲಿ ಮತ್ತು ದೊಡ್ಡ ಮಳೆ ಬಂದುಬಿಟ್ಟು ನಾವು ನೀರು ಬಂದರೆ ಅಂದರೆ ಪೈಪ್ ಮತ್ತೆ ತೀರ್ಕೊಂಡು ಹೋಗಿಬಿಡತ್ತೆ. ಅದಕ್ಕಾಗಿ ಮೇಲ್ಗಡೆನೇ ಇಡಬೇಕು. ಮತ್ತು ಈ ಕೆಳಗಡೆ ಇಟ್ಟರೂ ಕೂಡ ಈ ಬ್ಯಾಂಡ್ದಲ್ಲಿ ದನ ಎಲ್ಲ ಬರುತ್ತಲ್ವ, ದನ ಮೆಟ್ರೂ ಕೂಡ ಅದೆಲ್ಲ ಪುಡಿ ಆಗೋಗುತ್ತೆ. ಈ ಥರ ಮೇಲೆ ಮುಂಗಡೆ ಆಗಿಡಬೇಕು ಮತ್ತು ಬಾಗು ಥರ ಇಡಬೇಕು. ಈ ಪೈಪ್ ಇಡೋದಂದ್ರೆ ದೊಡ್ಡ ತಲೆ ಬಿಸಿನೇ ಬಂದೋಯ್ತು ನಮಗೆ. ಈಗ ಒಂದು ಸರ್ಕಸ್ ಮಾಡ್ತಾ ಇದ್ದೀವಿ, ಈ ಕಡೆ ಆ ಕಡೆ ಎಲ್ಲ ಮಂಡಿ ಹಾಕಿಬಿಟ್ಟು ಮಧ್ಯದಲ್ಲಿ ಅಡ್ಡ ಕೋಲೆಲ್ಲ ಕೊಟ್ಬಿಟ್ಟು ಈ ಥರ ಮಾಡಿದ್ರೆ ಪೈಪ್ ಇಡೋಕ್ಕಾಗತ್ತಾ ಇಲ್ವಾ ಅಂತ ಹೇಳಿ ನೋಡ್ತಾ ಇದ್ದೀವಿ.
ಎಲ್ಲ ಕಟ್ಟಾದ್ಮೇಲೆ ಪೈಪನ್ನು 2 ಇಂಚಿನ ಪೈಪನ್ನು ಫಸ್ಟ್ ಇಟ್ಟು ನೋಡಿದ್ವಿ ಸರಿ ಆಗತ್ತೆ ಇಲ್ವಾ ಅಂತ ಹೇಳ್ಬಿಟ್ಟು 2 ಇಂಚಿನ ಪೈಪ್ ಒಳಗೆ 1/4 ಇಂಚಿನ ಪೈಪ್ ಹಾಕಿದ್ವಿ ಮತ್ತು 1/4 ಇಂಚಿನ ಪೈಪ್ ಒಳಗೆ 1 ಇಂಚಿನ ಪೈಪ್ ಈ ಥರ ಹಾಕಿಬಿಟ್ಟು ಅಂದರೆ ಅಷ್ಟೆಲ್ಲ ಮಾಡಿದ್ರೆ ಹೈಟ್ ಏರುವುದಿಲ್ಲ ಅದು ತುಂಬ ಹೈಟ್ ಏರಿದ್ರೂ ಕೂಡ ಮತ್ತೆ ಮಳೆಗಾಲದಲ್ಲಿ ಜಾರೆಲ್ಲಾದರೂ ಬಿದ್ದೋಳೋ ಚಾನ್ಸಸ್ ಇರುತ್ತಲ್ವ ಅದಕ್ಕೆ ಪೈಪಿನೊಳಗೆ ಪೈಪ್ ಹಾಕಿಬಿಟ್ಟು ಎಷ್ಟಾಗುತ್ತೋ ಅಷ್ಟನ್ನು ಅದರೊಳಗೆ ಹಾಕಿದ್ವಿ ಜಾಸ್ತಿ ಇರೋದನ್ನು ಮತ್ತೆ ಅದ್ರ ಮೇಲ್ಗಡೆ ಹಾಕಿಬಿಟ್ಟು ಈ ಥರ ಮಾಡಿ ಮತ್ತೆ ಅಷ್ಟು ಹಾಕಾದ್ಮೇಲೂ ಕೂಡ ಪೈಪನ್ನು ಕರೆಕ್ಟಾಗಿ ಕಟ್ಟಿಟ್ವಿ ಯಾಕಂದರೆ ಮಳೆಗಾಲ ಮುಗಿಯೋ ತನಕ ಇಲ್ಲ ಅಂತಂದರೂ ಒಂದು ಡಿಸೆಂಬರ್ ತನಕನಾದರೂ ಈ ರೀತಿ ನಾವು ಮಾಡಿ ಇಡಲೇಬೇಕಾಗತ್ತೆ ನೀರು ಬಿಡೋ ಟೈಮ್ ತನಕನೂ ಕೂಡ ಇದೇ ಮರದಲ್ಲಿ ನಾವು ಇಡಬೇಕಾಗತ್ತೆ ಯಾಕೆ ಇಲ್ಲ ಅಂತಂದ್ರೆ ಒಂದು 6 ಮಂತ್ ಆದ್ರೂ ಕೂಡ ಇಲ್ಲಿ ಗಟ್ಟಿ ಇರಬೇಕಲ್ವ ಮತ್ತು ಬಿದ್ದೋಯ್ತು ಅಂದರೆ ಮತ್ತೆ ಪೈಪೆಲ್ಲ ಒಡೆದೋಗುತ್ತೆ ಮತ್ತು ಹೊಸ ಪೈಪ್ ತರಬೇಕಂದ್ರೆ ಮತ್ತೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಕ್ಕಾಗಿ ಕರೆಕ್ಟಾಗಿ ಗಟ್ಟಿಯಾಗಿ ಹೇಗೆ ಇಟ್ಟರೆ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಫೈನಲಿ ಈ ಥರ ಮಾಡಿ ಇಟ್ವಿ ನಾವು ಇದು ಮಳೆ ಸ್ಟಾರ್ಟ್ ಆಗಿ ಸುಮಾರು 15 ದಿನ ಆದಮೇಲೆ ನಾವು ಪೈಪನ್ನೆಲ್ಲ ತೆಗೆದ್ವಿ ಇದಕ್ಕಿಂತ ಮುಂಚೆ ತೆಗೆಯುವಂದ್ರೂ ಫುಲ್ ಭಯ ಯಾಕೆಂದರೆ ಮತ್ತೆ ಬಿಸಿಲು ಬಂತು ಅಂತಂದರೆ ಮತ್ತೆ ತೋಟಕ್ಕೆ ನೀರು ಬಿಡಬೇಕು ಅಂತ ಹೇಳಿ ಕೆಲವೊಂದು ಸತಿ ಹಾಗೆ ಆಗುತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ ಒಂದು 15 ದಿನ ಬೀಳುತ್ತೆ ನೆಕ್ಸ್ಟ್ ಬೀಳೋದೇ ಇಲ್ಲ ಒಂದು ತಿಂಗಳು ಗಟ್ಟಲೆ ಬಿಸಿಲು ಬೀಳುತ್ತೆ ಹಾಗಾಗಿ ತುಂಬ ಲೇಟ್ ಆಯಿತು ಲೇಟ್ ಆಗೋದ್ರಿಂದ ತೆಗಿಲಿಕ್ಕೂ ಸ್ವಲ್ಪ ಕಷ್ಟ ಆಯಿತು ಯಾಕೆಂದರೆ ಫುಲ್ ದರ್ಕಿನ ಒಳಗೆಲ್ಲ ಬಿದ್ದಿದ್ರಿಂದ ತೆಗಿಲಿಕ್ಕೂ ಒಂದು ಸ್ವಲ್ಪ ಕಷ್ಟ ಆಯಿತು ನಮಗೆ ಫೈನಲಿ ಎಲ್ಲನೂ ತೆಗೆದ್ಬಿಟ್ಟು ರೈತರಿಗೆ ಹಾಗೆ ಆಗುತ್ತೆ ತೆಗಿಬೇಕೋ ಬೇಡವಾ ನೀರು ಸ್ಟಾಪ್ ಮಾಡಬೇಕಾ ಬಿಡಬೇಕಾ ಅನ್ನೋದು ಒಂದು ಗೊತ್ತಾಗೋದಿಲ್ಲ ಯಾಕೆಂದರೆ ವಾತಾವರಣ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಒಂದೇ ಸಲ ಮಳೆ ಸ್ಟಾರ್ಟ್ ಆಗಿಬಿಟ್ಟು ಮಳೆಗಾಲನೇ ಸ್ಟಾರ್ಟ್ ಆಗಿಬಿಡುತ್ತೆ ಆವಾಗ ಈ ಥರ ಕೆಲಸಗಳನ್ನೆಲ್ಲ ನಾವು ಬೇಗ ಬೇಗ ಮಾಡಿ ಮುಗಿಸ್ಬೇಕಾಗತ್ತೆ ಇದು ನಮ್ಮದು ಈ ವರ್ಷದ ಹೆಚ್ಚುವರಿ ಕೆಲಸ ಆಗಿಬಿಟ್ಟಿದೆ ಪೈಪ್ ನಾವು ಗಮ್ ಹಾಕಿಬಿಟ್ಟು ಕರೆಕ್ಟಾಗಿ ಫುಲ್ ನೀರಾವರಿ ಮಾಡಿಬಿಟ್ಟಿದ್ರೆ ಈ ಕೆಲಸ ನಮ್ಗೆ ಬರ್ತಾ ಇರಲಿಲ್ಲ ಪೈಪೆಲ್ಲ ಈ ಥರ ಇಡುವಂಥ ಕೆಲಸ ಬರ್ತಾ ಇರಲಿಲ್ಲ ಆದರೆ ನಾವು ಯಾವುದೇ ರೀತಿ ಅಂತ ಆ ಥರ ಮಾಡಲಿಲ್ಲ ಅದಕ್ಕಾಗಿ ನಮ್ಗೆ ಇದು ಈ ವರ್ಷ ಜಾಸ್ತಿ ಆದಂಥ ಕೆಲಸ ಆಗಿದೆ ಇದು 3 ಜನನೂ ಕೂಡ ತಲೆ ಓಡಿಸಿ ಪೈಪ್ನ ಈ ರೀತಿಯಾಗಿ ನಾವು ಇಡ್ಲಿ ಪ್ಲ್ಯಾನ್ ಮಾಡಿದ್ವಿ ಕೊನೆಗೂ ಕೂಡ ಮಳೆಗಾಲ ಮುಗಿಯೋ ತನಕ ಇದೇ ರೀತಿ ಪೈಪ್ ಮೇಲ್ಗಡೆನೇ ಇದ್ದರೆ ಸಾಕಾಗಿತ್ತು ಎಲ್ಲಾದರೂ ಮುರಿದು ಬಿಟ್ಟರೆ ಮತ್ತೆ ನಮ್ಗೆ ವೇಸ್ಟ್ ಆಗುತ್ತೆ ಇದೇ ಥರ ತಲೆನ ಅವಾಗವಾಗ ನಾವು ಓಡಿಸ್ತಾನೆ ಇರಬೇಕಾಗತ್ತೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಮತ್ತೆ ನಾವು ಪೈಪ್ ಇಡುವಂಥ ವ್ಯವಸ್ಥೆನ ಮಾಡಿ ಇಟ್ಟಿರೋದು ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಿನಲ್ಲಿ ತಿಳಿಸಿ ಹಾಗೆ ವಿಡಿಯೋನ ಇಷ್ಟ ಆದರೆ ಎಲ್ರಿಗೂ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂತಹ ಬೆಲ್ ಐಕನ್ ಒತ್ತಿ ಯಾಕೆಂದರೆ ನಾನು ಹಾಕಿರುವಂತಹ ವಿಡಿಯೋಸ್ನ ನಿಮಗೆ ಮೊದಲು ನೋಟಿಫಿಕೇಶನ್ ಬಂದಿರುತ್ತೆ ಆವಾಗ ನೀವು ಮೊದಲು ವಿಡಿಯೋನ ನೋಡಬಹುದು ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದಿಗೆ ಬರ್ತೀನಿ ಅಲ್ಲಿ ತನಕ ಎಲ್ರಿಗೂ ಕೂಡ ಬಾಯ್.